ಇದೆಲ್ಲವನ್ನು ಕೇಳಿದವರು ಮಂತ್ರಮುಗ್ಧರಾದವರಂತೆ ಮೂಕರಾಗಿದ್ದರು. ಮಂಡೋದರಿಗೆ ಅಯ್ಯೋ ಪ್ರಾರಬ್ಧವೇ ಅನ್ನಿಸಿತು. ಮರದ ಮೇಲಿನ ಹನುಮಂತನು ಬೆರಳನ್ನೊಮ್ಮೆ ಕಚ್ಚಿಕೊಂಡು ಅಲ್ಲೇ ಕುಣಿದಾಡಿದನು. ಆದರೆ ರಾವಣನಿಗೆ ಮಾತ್ರ ಈ ಎಲ್ಲರ ಮುಂದೆ ತನ್ನನ್ನು ಇಷ್ಟು ಹೊಡೆದ ಆಯ್ಕೆಯ ಮೇಲೆ ಸಹಿಸಲಾರದ ಕ್ರೋಧವು ಉಕ್ಕಿ ಹರಿಯಿತು. ಏನು ಮಾಡಿದರೂ ಸೀತೆಯು ದಕ್ಕಲಾರಳು. ಮತ್ತೇಕೆ ಅವಳಿಂದ ಇಂತಹ ಮಾತುಗಳನ್ನು ಕೇಳಬೇಕು? ಅವಳಾಡಿದ್ದ ಮಾತುಗಳಾದರೂ ಎಂತಹವು? ದಾನವ ಸಾಮ್ರಾಟನನ್ನು ಬರೇ ಸಣ್ಣ ಮಾತುಗಳಿಂದ ತುಚ್ಛೀಕರಿಸಿ ನಿಂದಿಸುವುದೆಂದರೇನು? ಅದು ನಿರುಪಯುಕ್ತಳಾದ ಒಬ್ಬ ಹೆಣ್ಣು. ದಶಮುಖನ ಮುಖಗಳು ಕೆಂಪಾದವು, ಕಣ್ಣುಗಳಲ್ಲಿ ಕೆಂಗಿಡಿಗಳು ಉದುರತೊಡಗಿದವು. ಅಪಾದ ಮಸ್ತಕನಾಗಿ ಉರಿಯತೊಡಗಿದನು. ಹಾಗೆಯೇ ಬಳಿಯಲಿದ್ದವರೆಲ್ಲರೂ ಭಯದಿಂದ ನುಡುಗಿದರು. ಕ್ರೋಧೋನ್ಮತ್ತನಾದ ರಾವಣನು ಸೀತೆಗಾಗಿ ತಂದ ಸೀರೆಗಳನ್ನು ಎಳೆದೆಳೆದು ಎತ್ತೆತ್ತಲು ಬಿಸುಟನು. ಪನ್ನೀರ ಕಲಶಗಳನ್ನು ಹಿಡಿದಿದ್ದವರನ್ನು, ಸುಗಂಧ ದ್ರವ್ಯಗಳನ್ನು ಹೊತ್ತಿದ್ದವರನ್ನು ಸಿಕ್ಕಿದಂತೆಲ್ಲ ಎಳೆದು ದೂಡಿ ಓಡಿಸಿಬಿಟ್ಟನು. ಗಾಯಕರನ್ನು, ನರ್ತಿಕೆಯರನ್ನು ಗದರಿಸಿಯೇ ಒಟ್ಟಿದನು. ಪರಿಚಾರಿಕೆಯರನ್ನು ಬಾಯಿಗೆ ಬಂದಂತೆ ಬೈದು ಭಂಗಿಸಿದನು. ಆದರೂ ಅವನ ಕ್ರೋಧವು ಮಿತಿಮೀರಿತೆ ಹೊರತು ಶಾಂತವಾಗಲಿಲ್ಲ. ಕೆರಳಿದ್ದ ಸಿಂಹದಂತೆ ನೆಲವನ್ನೊಮ್ಮೆ ಒದ್ದು ಗರ್ಜಿಸಿ, ಧೂರ್ತಳಾದ ಮಾನವ ನೊರಜು ಹೆಣ್ಣೆ, ಸೊಕ್ಕಿ ಮೀರಿರುವ ನಿನ್ನೆದೆಯ ಬಿಸಿ ರಕ್ತದಿಂದಲೇ ಲಂಕೇಶ್ವರನಿಗೆ ತೃಪ್ತಿಯಾಗಲಿ ಎಂದು ಒದರುತ್ತಲೇ ಹೊರೆಯಲಿದ್ದ ನಡುವಿನಲ್ಲಿ ತೂಗುತ್ತಿದ್ದ ಖಡ್ಗವನ್ನೆಳೆದು ಝಳಪಿಸಿ ಜಾನಕಿಯ ಬಳಿಗೆ ಧಾವಿಸಿದನು. ಅಷ್ಟರಲ್ಲಿ ಹನುಮಂತನು ಕ್ರುದ್ಧನಾಗಿ ಕೆಳಗೆ ಹಾರತಕ್ಕವನು. ಆದರೆ ದಶಗ್ರೀವನ ಒತ್ತಿನಲ್ಲೇ ಇದ್ದ ಮಹಾರಾಣಿಯು ಸಿಂಹಿಣಿಯಂತೆ ನೆಗೆದೋಡಿ ಸೀತೆಯ ಮುಂದೆ ನಿಂತುಕೊಂಡಳು. ಹಾಗೆಯೇ ಎತ್ತಿದ್ದ ರಾವಣನ ಖಡ್ಗವನ್ನು ಇಳುವುದಕ್ಕಾಗಿ ತನ್ನ ಕೊರಳನ್ನು ನೀಡಿದಳು. ಲಂಕೇಶ್ವರನಿಗೆ ಏನು ಮಾಡಬೇಕೋ ಅದೇ ಹೊಳೆಯಲಿಲ್ಲ. ಯಾವ ಮಾತನ್ನು ಆಡದ ಮಂಡೋದರಿಯು ಪತಿಯ ಕೈ ಹಿಡಿದು ಅದನ್ನೊಮ್ಮೆ ತನ್ನ ಕಣ್ಣುಗಳಿಗೊತ್ತಿಕೊಂಡಳು. ಕಠಾರಿಯನ್ನು ಹಿಡಿದಿದ್ದ ತನ್ನ ಕೈ ತೋಯ್ದು ಹೋದುದನ್ನೆಣಿಸಿಕೊಂಡು ರಾವಣನು ಒಮ್ಮೆ ನಿಟ್ಟುಸಿರನ್ನು ಸೂಸಿದನು. ಆದರೆ ಮಹಾರಾಣಿಯು ಮೆಲ್ಲನೆ ಮುಂದೆ ಬಂದು ತನ್ನ ಎರಡೂ ಕೈಗಳಿಂದ ಅವನ ನಡುವನ್ನೊಮ್ಮೆ ಬಾಗಿ ಬಿಗಿದು, ಹಾಗೆಯೇ ಅವನ ಮುಖವೆತ್ತಿ ನೋಡಿ ಮೂಕರೋದನದಿಂದಲೇ ಅವನೆದೆಯನ್ನು ಹೊಕ್ಕಂತೆ ಅವನನ್ನು ಬರಸೆಳೆದುಕೊಂಡು ಅಂತೆಯೇ ಅಂತಃಪುರಾಭಿಮುಖವಾಗಿ ಹೊರಟಳು. ಅದೃಷ್ಟ ಸೂತ್ರವೇ ಹಿಡಿದೆಳೆದು ಸಾಗಿಸುತ್ತಿದ್ದ ರಾವಣನು ಮಂಡೋದರಿಯ ಬಾಹುಪಾಶಗಳಿಂದ ಬಂಧಿಸಲ್ಪಟ್ಟು ಅತ್ತ ಎಳೆಯಲ್ಪಡುತ್ತಿದ್ದನು. ಮಂಡೋದರಿಯು ರಾವಣನ ಧರ್ಮಪತ್ನಿಯಾದುದರಿಂದಲೇ ಶ್ರೀರಾಮನ ಪತ್ನಿಯು ಆ ದಿನ ಜೀವದಿಂದ ಉಳಿದುಕೊಳ್ಳಲು ಕಾರಣವಾಯಿತು. ಇದೆಲ್ಲವನ್ನು ನೋಡಿದ ಹನುಮಂತನು ರಾವಣನ ಅತಿಕ್ರಮವನ್ನು ಹೀಗೆ ಧೈರ್ಯವಾಗಿ ತಡೆದ ಇವಳು ಅವನ ನೀತಿಯನ್ನು ತಿದ್ದಲು ಅಸಮರ್ಥಳಾದಳೆ. ಹೌದು, ಹಾಗೆಯೇ ಇರಬಹುದು. ಅವನ ಪತ್ನಿಯಾಗಿರಬಹುದಾದ ಅವಳು ಇಲ್ಲಿಗೆ ಬಂದಿದ್ದರೂ ರಾವಣನ ಯಾವ ಕೃತ್ಯಗಳನ್ನು ಮೆಚ್ಚದೇ ಇದ್ದುದರಿಂದಲೇ ಹಾಗೆ ನೀರವವಾಗಿದ್ದುದಾಗಿರಬೇಕು. ಉಳಿದವರು ಬೇಕಾದ ಹಾಗೆ ಕುಣಿದರೂ ಅವಳು ಮಾತ್ರ ಏನನ್ನೂ ಮಾಡದೆ ನೆಲವನ್ನೇ ನೋಡುತ್ತಿದ್ದಳು. ಕೊನೆಯಲ್ಲಿ ರಾವಣನು ವಿಪರೀತವನ್ನು ಎಸಗತೊಡಗಿದಾಗ ಶಕ್ತಿ ಮೀರಿ ಅವನನ್ನು ತಡೆದು ರಾಮದಾಸನಾದ ನನಗೆ ಬಹುದೊಡ್ಡ ಉಪಕಾರವನ್ನೇ ಮಾಡಿದಳು. ಅವಳು ಒಬ್ಬ ಸಾಧ್ವಿಯೇ ಆಗಿರಬೇಕು. ಇವಳನ್ನಲ್ಲವೇ ಅಲ್ಲಿ ರಾವಣನ ಸಜ್ಜೆಯಲ್ಲಿ ಕಂಡು ನಾನು ಭ್ರಾಂತನಾದುದು. ಸರಿ, ನಿಜವಾಗಿಯೂ ಈಕೆ ಪತಿವ್ರತೆಯೇ ಹೌದು. ಇವಳ ಲಕ್ಷಣವನ್ನು ಅಲ್ಲಿ ನೋಡಿದ್ದೇನು, ನಡತೆಯನ್ನು ಇಲ್ಲಿ ನೋಡುವಂತಾಯಿತು. ಓಹೋ, ರಾವಣನ ಸೌಭಾಗ್ಯವು ಇನ್ನು ಉಳಿದಿರುವುದು ಇವಳ ಮಾಂಗಲ್ಯದ ಕಾರಣದಿಂದ ಮಾತ್ರ. ಶ್ರೀರಾಮನೇ ಈ ನೀಚನನ್ನು ಕೊಲ್ಲತಕ್ಕವನು. ಅಲ್ಲಿಯವರೆಗೂ ಅವನನ್ನು ಈ ಇವಳ ಪತಿವ್ರತಾ ಧರ್ಮವು ರಕ್ಷಿಸುತ್ತದೆ. ಆಹಾ, ಸೀತಾದೇವಿಯು ತಾನು ತನ್ನ ಸತೀತ್ವವನ್ನು ರಕ್ಷಿಸಿಕೊಂಡುದರಿಂದಲೇ ಅವಳು ಅಂತೆಯೇ ಇರುವ ಇನ್ನೊಬ್ಬಳಿಂದ ರಕ್ಷಿಸಲ್ಪಟ್ಟಳು. ಒಂದು ವೇಳೆ ಆ ನೀಚನು ಬಲಾತ್ಕರಿಸಲು ಸಿದ್ಧನಾಗಿದ್ದರೂ ಇವಳು ತಡೆಯುತ್ತಿದ್ದಳು. ಆದರೆ ರಾವಣನು ಇವಳನ್ನೇಕೆ ಹೀಗೆ ಜತೆಯಲ್ಲಿ ಕರೆದುಕೊಂಡು ಬಂದನು? ಹೀಗೆ ಬರುವಾಗ ಇಂತಹವಳನ್ನು ಕೂಡಿಕೊಂಡು ಬರುವುದು ಅವನ ಕಾರ್ಯಸಾಧನೆಗೆ ವಿರೋಧವಲ್ಲವೇ? ಆದರೂ ಕರೆದು ತಂದಿದ್ದಾನೆ. ಒಂದು ವೇಳೆ ಅವಳಾಗಿಯೇ ಬಂದುದಾದರೂ ಇವನು ಆಕ್ಷೇಪಿಸಿದಂತೆ ಕಾಣಲಿಲ್ಲ. ಹಾಗಾದರೆ ಈ ಗಂಡ ಹೆಂಡರ ಒಟನಾಟದಲ್ಲಿ ಯಾವುದೋ ಒಂದು ವಿಶೇಷವಿರಬೇಕು. ಯಾವುದೋ ಒಂದು ಸದ್ಗುಣವು ಇವನಲ್ಲಿರುವುದರಿಂದ ಹೀಗಾಗುತ್ತಾ ಇದೆ. ಇಂತಹವಳನ್ನು ಕೈ ಹಿಡಿದು ಅವಳ ಅರಸನಾಗುವ ಭಾಗ್ಯವು ಸಾಮಾನ್ಯವಲ್ಲ. ಆದರೂ ದಂಪತಿಗಳಾದ ಇವರು ಅನ್ಯೋನ್ಯತೆಯಿಂದ ಕೂಡಿ ಬಾಳುವ ಯೋಗವು ಅವಳ ಭಾಗ್ಯದಿಂದ ಪ್ರಾಪ್ತಿಸಿರಬೇಕು.
ಇವನು ಅವಳ ಮನಸ್ಸನ್ನರಿತು ಅಂತೆಯೇ ವರ್ತಿಸುತ್ತಿರಬೇಕು. ಹಾಗಾಗಿ ಅವಳ ಭಾಗ್ಯವು ಸೆಳೆದತ್ತ ಇವನು ಸರಿಯುತ್ತಿರುವುದು. ಇವಳ ಜತೆಯನ್ನು ಬಿಟ್ಟಾಗ ಅವನ ದೌರ್ಭಾಗ್ಯವೇ ಅವನನ್ನು ಎಳೆಯುತ್ತಿರಬಹುದು. ಅಂತೆಯೇ ಮಂಡೋದರಿಯ ಭಾಗ್ಯವು ರಾವಣನ ದುರ್ಭಾಗ್ಯವು ಲಂಕೇಶ್ವರನನ್ನು ಇಲ್ಲಿ ಹೀಗೆ ಉಳಿಸಿರಬೇಕು. ಆದರೂ ಇಂತಹವಳು ಜೀವಿಸಿರುವ ಪ್ರದೇಶದಲ್ಲಿ ಸೀತಾದೇವಿಯು ಇರುವಂತಾದುದು ನಮ್ಮ ಭಾಗ್ಯವು ಎಂದು ಮನಸ್ಸಿನಲ್ಲಿ ಆಕೆಯನ್ನೊಮ್ಮೆ ವಂದಿಸಿದನು. ಅಷ್ಟರಲ್ಲಿ ರಾವಣನು ಅವನ ಪರಿವಾರದವರು ಅಲ್ಲಿಂದ ಪೂರ್ಣವಾಗಿ ಹೊರಟು ಹೋಗಿದ್ದರು. ರಕ್ಷಣೆಯ ರಕ್ಕಸಿಯರು ಮಾತ್ರ ಸೀತೆಯನ್ನು ನಿಂದಿಸುತ್ತಾ ಹರಟುತ್ತಿದ್ದರು. ಸಹಿಸಲಾರದ ಜಾನಕಿಯು ಹಾಗೆಯೇ ಕುಳಿತು ಕಣ್ಣೀರು ಸುರಿಸುತ್ತಿದ್ದಳು ಮಾತ್ರ. ವಿ ಎನ್ ಭಾಗವತ್ ಬರ್ಪಳ್ಳಿ.